ರಾಗಿ ಮಸಾಲ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು 4 ಬೌಲ್ ರಾಗಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು. ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ, ಜಸ್ಟ್ ಸ್ಲಿಟ್ ಮಾಡಿದ್ದೀನಿ. ಯಾಕೆ ಅಂದರೆ ಮಕ್ಕಳು ತಿನ್ನೋದಾದರೆ ಅದನ್ನು ತೆಗ್ದಾಕ್ಬಿಟ್ಟು ತಿನ್ಬೋದು. ಕಡಲೆಬೇಳೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ನೀರು ಹಾಕ್ಕೊಂಡು. ಇದನ್ನು ಡಯಟ್ ಮಾಡ್ತಾರಲ್ಲ ಅವರೂ ಇದನ್ನು ಉಪಯೋಗಿಸ್ಬೋದು. ರಾಗಿ ಪ್ರೋಟೀನ್ ಅಲ್ವಾ, ಅದಕ್ಕೆ. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೋಬೋದು. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ರಾಗಿ ಎಲ್ರಿಗೂ ಒಳ್ಳೆಯದು ತಿನ್ನೋದ್ರಿಂದ. ಮುದ್ದೆ ಎಲ್ಲ ತಿನ್ನೋಲ್ಲ ಅನ್ನೋರು ಈ ರಾಗಿ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ತಿಂತಾರೆ. ಮಕ್ಕಳಿಗೆಲ್ಲ ಮುದ್ದೆ ತಿನ್ನಿಸೋದು ತುಂಬ ಕಷ್ಟ ಅನಿಸಿದ್ರೆ ಅವರಿಗೆ ಈ ರೊಟ್ಟಿ ಮಾಡಿ ಕೊಡ್ಬೋದು. ನಾನು ತವಾಗೆ ಎಣ್ಣೆನ ಹಚ್ಕೊಂಡಿದ್ದೀನಿ. ಒಂದು ಉಂಡೆ ಮಾಡಿಕೊಂಡು ಅದನ್ನು ನೀಟಾಗಿ ತೊಟ್ಕೋಬೇಕು. ನಾನು ಎಣ್ಣೆ ಹಾಕ್ಕೊಂಡು ತಟ್ತಾ ಇದ್ದೀನಿ. ಬೇಡ ಅನಿಸಿದ್ರೆ ನೀರು ಹಾಕ್ಕೊಂಡು ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೋಬೋದು, ತೊಟ್ಕೋಬೋದು. ತೆಳುವಾಗಿ ತೊಟ್ಟಿದ್ರೆ ಚೆನ್ನಾಗಿರುತ್ತೆ, ದಪ್ಪಗಿಂತ ತೆಳು ಚೆನ್ನಾಗಿರುತ್ತೆ. ಇದನ್ನು ಎಣ್ಣೆ ಹಾಕ್ಕೊಂಡು ತವ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಮತ್ತು ಹೆಂಚನ್ನು ಇದನ್ನು ಬೇಯಿಸಿ ಎಲ್ಲ ಆದಮೇಲೆ ಹಿಂದೆಯಿಂದ ನೀರು ಹಾಕಿ ಕೂಲ್ ಮಾಡಿಬಿಟ್ಟು ಮತ್ತೆ ಅದರ ಮೇಲೆ ನಾವು ತೊಟ್ಕೋಬೋದು ರೊಟ್ಟಿ. ಇದನ್ನು ಕಾಯಿ ಚಟ್ನಿ ಮಾಡಿಕೊಂಡು, ಗುಡ್ಗಾರ ಅಂತ ಒಂದು ಗ್ರೀನ್ ಚಟ್ನಿ ಬರುತ್ತೆ, ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮೊಸರು ಹಾಕ್ಕೊಂಡು ತಿಂದರೆ ನಾನು ಚಟ್ನಿ ಮಾಡಿ ತುಪ್ಪ ಹಾಕ್ಕೊಂಡು ತಿನ್ಬೋದು. ನೀವು ಟ್ರೈ ಮಾಡಿ. ಮಸಾಲ ರೊಟ್ಟಿ ರೆಡಿಯಾಗಿದೆ.